ವೆಲ್ಕಮ್ ಟು ಜ್ಯೋತಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನಾನು ತೆಗೆದು ತುಂಬ ಟೈಮ್ ಆಯಿತು, ಒಂದು 2-3 ವಿಡಿಯೋ ತೆಗೆದು ತುಂಬ ಟೈಮ್ ಆಗಿತ್ತು. ಹಾಕಲಿಕ್ಕೆ ನಾನು ಹೇಳಿದೆಲ್ಲ ಸಿಚುವೇಶನ್ ಸರಿ ಇರಲಿಲ್ಲ, ಸೊ ಹಾಕಲಿಕ್ಕೆ ಕೂಡ ಆಗಲಿಲ್ಲ. ನನಗೆ ವಾಯ್ಸ್ ರೆಕಾರ್ಡ್ ಮಾಡಲಿಕ್ಕೆ ಕೂಡ ಇಷ್ಟ ಆಗಿರಲಿಲ್ಲ. ಸೊ ನಾನೀಗ ಅದನ್ನೆಲ್ಲ ಅಪ್ಲೋಡ್ ಮಾಡುವ ಅಂತ ಇನ್ನು ಹಾಕಬೇಕು. ವೀಡಿಯೋಸ್ ಎಲ್ಲ ತೆಗೆದಿಟ್ಟದಿದೆ, ಅದನ್ನೆಲ್ಲ ಸೇರಿಸಿ ಹಾಕುವ ಅಂತ. ಮತ್ತು ಇದೊಂದು ಮಧ್ಯಾಹ್ನ ಹೊತ್ತಿಗೆ ಹೊರಟದ್ದು ನಾವು. ಅಂದರೆ ಯಾವಾಗ ಅಂದರೆ ಮಗುವಿನ ಬರ್ತ್ಡೇ ಬಂತಲ್ಲ, ಆ ಟೈಮಲ್ಲಿ ತೆಗೆದ ವೀಡಿಯೋ. ಸ್ವಲ್ಪ ತಗೊಳ್ಳಿಕ್ಕೆಲ್ಲ ಇತ್ತು, ಶಾಪಿಂಗ್ ಅಂದರೆ ಮಗುವಿನ ಬರ್ತ್ಡೇ ಏನಾದರೂ ಒಂದು ತಗೊಳ್ಬೇಕಾಗಲ್ಲ, ಮನೆಗೆಲ್ಲ ಥಿಂಗ್ಸ್ ಎಲ್ಲ, ಹಾಗೆ ತಗೊಂಡ ವೀಡಿಯೋ ಅಲ್ಲಿ. ಅದು ಆ ಟೈಮಲ್ಲಿ ತೆಗೆದೆ. ಮತ್ತು ಅದು ಬರ್ತ್ಡೇ ವೀಡಿಯೋ ಹಾಕಿದ್ದೆ, ಮತ್ತು ನನಗೆ ಬೇರೆ ವೀಡಿಯೋಸ್ ಹಾಕಲಿಕ್ಕೆ ಆಗಲಿಲ್ಲ. ಹಾಗಿದ್ರೆ ಮಾಲ್ ಹತ್ರ ಬಂದೆ. ಇಲ್ಲಿ ಮನೆ ಹತ್ತಿರವೇ, ಸ್ವಲ್ಪ ದೂರ ಅಷ್ಟೇ. ಯಾವಾಗಲೂ ಮನೆ ಹತ್ರನೇ ಹೋಗೋದಲ್ಲ, ಸ್ವಲ್ಪ ದೂರ ಹೋಗುವ ಅಂತ ಹೇಳಿದೆ ನನ್ನ ಹಸ್ಬೆಂಡ್ ಹತ್ರ. ಬೋರ್ ಆಗ್ತದೆ ಹೋಗಿ ಹೋಗಿ ಮನೆ ಹತ್ತಿರವೇ. ಹಾಗೆ ನಾವು ಬಂದ್ವಿ ಪಾರ್ಕಿಂಗಿಗೆಲ್ಲ ಬಂದು. ಆ್ಯಕ್ಚುಲಿ ಪಾರ್ಕಿಂಗ್ ನಮಗೆ ಏನಂದರೆ, ಕೆಲವು ಸಲ ಮಾಲಿದ್ದು ಪಾರ್ಕಿಂಗ್ ಸಿಗ್ತದೆ, ಅದರಲ್ಲಿ ಕೂಡ ಎಂತ ಸಿಗೋದಿಲ್ಲ, ಇರ್ತದೆ. ನನಗೆ ಸಿಗೋದಿಲ್ಲ, ಹೊರಗೆ ಇಡಬೇಕು. ಹೊರಗೆ ಕೂಡ ಪೇಯ್ಡ್ ಪಾರ್ಕಿಂಗ್ ಹಾಕಿದರೆ ಕೂಡ ಕೆಲವು ಸಲ ಪಾರ್ಕಿಂಗ್ ಸಿಗೋದಿಲ್ಲ. ಆ ಥರ ಅಂದರೆ ವೆಹಿಕಲ್ ಅಷ್ಟು ಉಂಟಲ್ಲ, ಎಷ್ಟು ಜನ ಬರ್ತಾರೆ ಹೋಗ್ತಾರೆ, ಕೆಲವರಲ್ಲಿ ಇಟ್ಟು ಹೋಗ್ತಾರೆ ಆಚೆ ಎಲ್ಲ. ಹಾಗೆ ಪಾರ್ಕಿಂಗ್ ಇದೆ, ತುಂಬ ಪ್ರಾಬ್ಲಮ್ ಆಗೋದು ನಮಗೆ. ಇವತ್ತು ಮಾತ್ರ ನಾವು ಮಧ್ಯಾಹ್ನವೇ ಹೊರಟದ್ದು, ಅಂದರೆ ಬೇಗ ಹೋಗಿ ಬರುವಂಥ. ಸಂಜೆ ಹೋದರೆ ಬರುವುದು ನೈಟೇ ಆಗ್ತದೆ ಬರುವಾಗ. ಹಾಗೆ ಬೇಗ ಹೋಗಿ ಬರುವಂಥ ಮಧ್ಯಾಹ್ನವೇ ಹೊರಟದ್ದು. ಬಿಸಿಲಂತ ನೋಡಿ ಹೇಗಿರ್ತದೆ ಅಂತ. ಇದೊಂದು ಇಲ್ಲಿ ಒಂದು 7-7:30 ತನಕ ಕೂಡ ಹೀಗೇನೇ ಬಿಸಿಲೇ. ಅಂದರೆ ಕಾರಲ್ಲಿ ಹೋಗುವಾಗ ಕೂಡ ಅಂದರೆ ಬಿಸಿ ಗಾಳಿ ಬರ್ತದೆ, ಆ ಥರ ಬಿಸಿ ತುಂಬ ಇರ್ತದೆ. ಈಗ ಹ್ಯೂಮಿಡಿಟಿ ತುಂಬ ಇದೆ. ಇನ್ನು ನಾವು ಅದೇ ಹೇಳಿದೆ ಅಲ್ಲ, ನಾವಿನ್ನು ಸೆಪ್ಟೆಂಬರ್ ಎಂಡ್ ಅಕ್ಟೋಬರ್ವರೆಗೆ ವೆಯ್ಟ್ ಮಾಡಬೇಕು. ಇನ್ನು ಕ್ಲೈಮೇಟ್ ಚೇಂಜ್ ಆಗಬೇಕಾದ್ರೆ ಅಷ್ಟು ತನಕ ಹೀಗೆ ಬಿಸಿ ಬಿಸಿ ಗಾಳಿ ಎಲ್ಲ ಇರ್ತದೆ. ಹಾಗೆ ಮತ್ತು ಒಮ್ಮೆ ಒಮ್ಮೆ ಹೋಗುವಂಥ ಮಾಲ್ನೊಳಗೆ ಹೋಗುವಂಥ ನಮಗೆ ಅಂದರೆ ವಿಷಯ ಅಂದರೆ, ಈ ಮಗು ಹೊರಗೆ ನೋಡ್ತಾ ಇರ್ತಾನಲ್ಲ, ನನಗೆ ಗ್ಲಾಸ್ ಆಗಲಿ ಕೂಡ ಮನಸ್ಸಾಗುತ್ತೆ. ಅವನ ಕೈಯಲ್ಲಿ ಹೀಗೆ ಮಾಡ್ತಾ ಇರ್ತಾನೆ. ಹಾಗೆ ನಾನು ಗ್ಲಾಸ್ ಎಲ್ಲ ಕಡಿಮೆ ಹಾಕೋದು, ಸ್ವಲ್ಪ ತೆಗೆದಿಡ್ತೇನೆ ಗ್ಲಾಸ್ ಎಲ್ಲ. ಆಗ ಎ ಸಿ ಕೂಡ ಹಾಕಲಿಕ್ಕೆ ಆಗೋದಿಲ್ಲ. ಹಾಗೆ ಮತ್ತು ಒಮ್ಮೆ ಒಂದು ಮಾಲೊಳಗೆ ಹೋಗುವಂಥ, ಬೇಗ ಹೋಗಿ ಎಂಟ್ರಿ ಆಗಿ ಅಂತ ತಗೊಳ್ಳಿಕ್ಕಿದ್ರೆ ಬೇಗ ತಗೊಳ್ಳುವಂಥ. ಮತ್ತು ಹೋಗಿ ಅಲ್ಲಿ ಆಫರ್ ಏನಷ್ಟು ನನಗೆ ಕಾಣಲಿಲ್ಲ, ಅಷ್ಟೇ ನಾನು ತಗೊಳ್ಳು ಕೂಡ ಇಲ್ಲ. ನಾನು ಎನಿಸಿದ ಆಫರ್ ಇರ್ಬೋದಂತ. ಒಂದು ಸಲ ಹೋಗಿದ್ದೆ ಮಾಲಿಗೆ, ಬಟ್ ಅಲ್ಲಿ ಆಫರ್ ಎಲ್ಲ ಹಾಕ್ತಿದ್ರು, ಈಗ ಅಲ್ಲ ಹಾಕಲಿಲ್ಲ ಏನೋ. ಮತ್ತು ನನಗೆ ಎಂತ ಬೇಡ ಇತ್ತು, ನನಗೆ ಒಂದು ಸ್ವಲ್ಪ ಥಿಂಗ್ಸ್ ಅಷ್ಟೇ ಸಾಕು, ಮತ್ತೇನು ಬೇಡ ಇತ್ತು ನನಗೆ. ಹಾಗೆ ಮತ್ತು ಇಲ್ಲಿ ಇದು ಹಾಲಿಡೇ ಇತ್ತಲ್ಲ, 10 days, ಆಗ ತುಂಬ ಜನ ಇದ್ದರು. ಮಾಲಲ್ಲಿಗೆಲ್ಲ ಅಲ್ಲೇ ಮಾಲಲ್ಲಿ ಇರೋದು, ಆಲ್ಮೋಸ್ಟ್ ರೋಡಲ್ಲಿ ಯಾರು ಹೋಗೋದಿಲ್ಲ, ಆಚೆ ಈಚೆ ಹೋದರೆ ಕಾರಲ್ಲಿ ಹೋಗ್ತಾರೇನು. ಮತ್ತು ಮಾಲಲ್ಲಿ ಆಲ್ಮೋಸ್ಟ್ ತುಂಬ ಜನ ಇರ್ತಾರೆ, ರಶ್ ಇರ್ತಾರೆ ಎಲ್ಲ. ಅಂದರೆ ಅಲ್ಲೇ ಕೂಲ್ ಇರ್ತದಲ್ಲ, ಹೊರಗೆ ತಿರುಗಲಿಕ್ಕೆ ಯಾರಿಗೂ ಕೂಡ ಮನಸ್ಸಿರೋದಿಲ್ಲ. ಹಾಗೆ ಅಂತೂ ಇಂತೂ ಅಂತ ಮಾಲ್ ಹತ್ರ ಬಂದ್ವಿ. ಮಾಲಲ್ಲಿ ಹತ್ರ ಈಚೆ ಆಗುವಾಗ ಪಾರ್ಕಿಂಗ್ ಅದರಲ್ಲೇ ಪಾರ್ಕಿಂಗ್ ಸಿಕ್ಕಿತ್ತು. ಮತ್ತು ಬಂದ್ವಿ. ಕೆಲವು ಸಲ ನಮ್ಮ ಟೈಮ್ ಹೇಗೆ ಇರ್ತದೆ ಅಂದರೆ, ಮೊನ್ನೆ ಹಸ್ಬೆಂಡ್ ಸಿಗ್ನಲ್ ಹತ್ರ ನಿಂತಿದ್ರು. ಸಿಗ್ನಲ್ ಅಂದರೆ ಇದರಲ್ಲಿ ಬೇರೆ ವೆಹಿಕಲ್ ಹೋಗ್ಬೇಕಲ್ಲ, ಇನ್ನೊಂದು ಸೈಡ್ ಸಿಗ್ನಲ್ ಓಪನ್ ಆಗಿರ್ತದಲ್ಲ, ಹಾಗೆ ನಿಲ್ತಾಯಿದ್ರು ಡ್ಯೂಟಿಯಿಂದ ಬರುವಾಗ. ಹಿಂದಿನಿಂದ ಒಬ್ಬ ದೊಡ್ಡ ಗಾಡಿ, ದೊಡ್ಡ ಗಾಡಿ ಬಂದು ಇವರು ನಿಂತ್ಕೊಂಡಿದ್ರು, ಅಲ್ಲಿಗೆ ಬ್ಯಾಕಿಗೆ ಕಾರಿಗೆ ಬಂದು ಗುದ್ದಿದ. ಹಾಗೆ ಹೇಳೋದು, ನಾವೇನೆಂದರೆ ಗ್ರಹಚಾರ ಎಲ್ಲ ಉಂಟಲ್ಲ, ಅದು ನಮ್ಮನ್ನು ಹುಡುಕಿಕೊಂಡು ಬರ್ತದೆ, ನಾವೇ ಹೋಗ್ಬೇಕಂತಿಲ್ಲ. ಹಾಗೆ ನಮ್ಮನ್ನೇ ಹುಡುಕಿಕೊಂಡು ಬರ್ತದೆ. ನಾವು ಸುಮ್ಮನೆ ಇದ್ದರೂ ಕೂಡ ಬರ್ತದೆ, ನಾವೇನೋ ತಪ್ಪು ಮಾಡಿದರೂ ಕೂಡ ಬರ್ತದೆ. ಅದಕ್ಕೆ ಮತ್ತೆಂತ ಇಲ್ಲಿ ತಾಗಿದ್ರೆ ಗೊತ್ತುಂಟಲ್ಲ, ಪೊಲೀಸ್ ರಿಪೋರ್ಟ್ ಎಲ್ಲ ಹಾಕ್ತದೆ. ತಪ್ಪಿವರದ್ದಲ್ಲ, ತಪ್ಪು ಅವನದೇ ಇದ್ದದಲ್ಲ. ಅದರಿಂದ ಎಂಥ ಪ್ರಾಬ್ಲಮ್ ಇಲ್ಲ, ಇನ್ಶೂರೆನ್ಸ್ ಎಲ್ಲ ಅದರಲ್ಲಿ ಕ್ಲೇಮ್ ಆಗ್ತದೆ, ಮಾಡ್ಬೋದು.
ಹಾಗೆ ಬಟ್ ಅದನ್ನು ಅಲಿಯೋದು ಕಷ್ಟ. ಒಮ್ಮೆ ಇನ್ಸ್ಪೆಕ್ಷನ್ ಹೋಗಬೇಕು, ಗಾಡಿ ಇಡಬೇಕು, ವೆಹಿಕಲೆಲ್ಲ ಅಲ್ಲಿ ಇಡಬೇಕು, ಯಾವಾಗ ಹೇಳ್ತಾರೆ ಆವಾಗ ತಗೊಂಡು ಬರುವ, ಅದೇ ಕಷ್ಟ ಆಗೋದು. ಹಾಗೆ ಮತ್ತೆಂತ ಅಷ್ಟೇ. ಒಂದು ರಿಪೇರಿಗೆ ಈಗ ಕೊಟ್ಟಿದ್ದಾರೆ, ಇನ್ನು ನೋಡಬೇಕು ಯಾವಾಗ ಸಿಗ್ತದಲ್ಲ ಅಂತ ನೋಡಬೇಕು. ಹಾಗೆ ಮತ್ತು ಇದು ಐಸ್ ಕ್ರೀಮ್ ನೋಡಿ, ಇದು ಎಷ್ಟು 4 ಲೀಟರೇನಾ ಇದೆಲ್ಲ ಐಸ್ ಕ್ರೀಮ್ ಎಲ್ಲ. ಹಾಗೆ ಇದೆಲ್ಲ ನಾನು ತಗೊಂಡು ಈಗ ಹೋಗಲಿಲ್ಲ, ಮತ್ತು ಲಾಸ್ಟಿಗೆ ತೊಗೊಂಡೆ ನಾನು ಬರ್ತ್ಡೇ ದಿವಸ ಹಿಂದಿನ ದಿವಸ ತೊಗೊಂಡೆ. ಇದು ಬೇಗ ಮಾಡಿದೆಲ್ಲ ಶಾಪಿಂಗ್, ಹಾಗೆಲ್ಲ ತಗೊಳ್ಳಿಕ್ಕೆ ಹೋಗಲಿಲ್ಲ ನಾನಿಲ್ಲಿ. ಇದೆಲ್ಲ ನೋಡಿ ಚಿಕನ್ ಇದ್ದ, ನಾನು ಅಮ್ಮನಿಗೆ ಹೇಳುದು ಇದೆಲ್ಲ ನೋಡಿ ಚಿಕನ್ ಸಾಸೇಜ್, ಮತ್ತು ಇದು KFC ಟೈಪಲ್ಲಿ ಫ್ರೈಡ್ ಎಲ್ಲ ಇರ್ತಾರಲ್ಲ ಚಿಕನ್, ಅದನ್ನು ಈಗೆಲ್ಲ ಮಾಡಿ ಇಡ್ತಾರೆ. ಇದಷ್ಟು ಒಳ್ಳೆಯದಲ್ಲ, ಇದು ಫ್ರೋಝನ್ ಅಲ್ಲ, ಐಸಲ್ಲಿ ಹಾಕಿ ಇಡ್ತಾರೆ. ತಗೊಳ್ತಾರೆ, ಮಕ್ಕಳಿದ್ದಾರೆ ತಗೊಳ್ತಾರೆ, ಕೇಳ್ತಾರೆ, ಮಕ್ಕಳು ಕೇಳ್ತಾರೆ ಬೇಕಂತ ಹೇಳಿದ್ರೆ ಬೊಬ್ಬೆ ಹಾಕಿದೆ ತಗೊಳ್ಳಿಬೇಕಾಗ್ತದೆ. ಪೇರೆಂಟ್ಸ್ ಎಂತ ಮಾಡೋದು, ಅದನ್ನು ಫ್ರೈ ಮಾಡಿ ಎಲ್ಲ ಕೊಡ್ತಾರೆ. ಹಾಗೆ ಇದೆಲ್ಲ ವೆಜಿಟೇಬಲ್ಸ್, ಫ್ರೋಝನ್ ವೆಜಿಟೇಬಲ್ಸ್ ಕಟ್ ಮಾಡಿ ಎಲ್ಲ ಇಟ್ಟಿದ್ದಾರೆ ನೋಡಿ, ಎಲ್ಲ ಸಿಗ್ತದೆ ಇದರಲ್ಲಿ ವೆಜಿಟೇಬಲ್ಸ್ ಎಲ್ಲ. ಕೆಲವರೆಲ್ಲ ಸುಮ್ಮನೆ ಬರ್ತಾರೆ ಮಾಲಲ್ಲಿ ಸುತ್ತಾ ಇರ್ತಾರೆ. ಮತ್ತು ಪಾಪ ಎಂತ ಕೆಲಸ, ಕೆಲವರಿಗೆ ಫ್ಯಾಮಿಲಿಯೆಲ್ಲ ಇರೋದಿಲ್ಲಲ್ಲ, ಮಾಲಿಗೆ ಹೋಗೋದು ಎಂಥದ್ದು ತಗೊಳ್ತಾರೆ ಬರ್ತಾರೆ. ಒಮ್ಮೆ ಮಾತ್ರ ನಾವು ಮಾಲಿಗೆ ಎಂಥದ್ದು ಒಂದು 10 ರೂಪಾಯಿ ತಗೊಳ್ಳಿಕ್ಕೆ ಹೋದರೆ ಖಂಡಿತ ಹೇಳ್ತೇನೆ, ಒಂದು 100 ರೂಪಾಯಿದು ಬಿಲ್ ಆಗದೆ ಬರಲಿಕ್ಕಿಲ್ಲ. ಹಾಗೆ ಹೋದರೆ ಒಂದು 100 ರೂಪಾಯಿ ಬಿಲ್ ಆಗದೆ ಬರೋದೇ ಇಲ್ಲ, ಹಾಗೆ ಆಗ್ತದೆ. ಎಲ್ಲರಿಗೂ ಕೂಡ ಅದೇ ಅನುಭವ ಆಗೋದು. ಎಂಥದ್ದು ಒಂದು ತಗೊಳ್ಳಿಕ್ಕೆ ಹೋದರೆ ಬೇರೆ ಎಂತ ನೆನಪಾಗ್ತದೆ. ಈಗ ಮ್ಯಾಂಗೋ ಸೀಸನ್, ಮ್ಯಾಂಗೋ ಈಗ ತುಂಬ ಬರ್ತಾ ಉಂಟು ಮ್ಯಾಂಗೋ, ಎಲ್ಲ ಕಂಟ್ರೀಸ್ ಅದು ಕೂಡ ಬರ್ತದೆ. ತುಂಬ ಮ್ಯಾಂಗೋ ಹಾಕ್ತಾರೆ ಇಲ್ಲಿ ಎಲ್ಲ, ಲೂಲು ನೆಸ್ಟೋಲೆಲ್ಲ ಹಾಕ್ತಾರೆ. ನೆಕ್ಸ್ಟ್ ಟೈಮು ವೀಡಿಯೋ ತೆಗಿತೇನೆ ಅವರದ್ದು ಬರ್ತದೆ ಮ್ಯಾಂಗೋದು. ಇದು ನೋಡಿ, ನಾನು ಅವತ್ತು ಹೇಳ್ತಿದ್ದೆ ಕೋಕೋನಟ್ ಇಲ್ಲ ಅಂತ. ಈಗ ಕೋಕೋನಟ್ಗೆ 1 ದಿರಮ್ ಅಂದರೆ 26ವರೆಗೆ ಆಗ್ತದೆ. ಒಂದು ತೆಂಗಿನಕಾಯಿಗೆ ದೊಡ್ಡದಿರ್ತದೆ. ಹಾಗೆ ಇದೆಲ್ಲ ಸ್ಪೈಸಸ್ ನೋಡಿ, ಇದರಲ್ಲಿ ಎಲ್ಲ ಇರ್ತದೆ, ದಾಲ್, ಹುರುಳಿ ಅದೆಲ್ಲ ಇರ್ತದೆ ಇದರಲ್ಲಿ, ಉದ್ದಿನಬೇಳೆ ಎಲ್ಲ ತಗೊಳ್ತಾರಲ್ಲ. ಹಾಗೆ ಕೆಲವು ನಿಯರ್ ಎಕ್ಸ್ಪೈರಿ ಕೆಲವರೆಲ್ಲ ಇದು ಹಾಕ್ತಾರೆ. ನಿಯರ್ ಎಕ್ಸ್ಪೈರಿ ಒಂದು 2-3 ಮಂತ್ ಇರುವಾಗ ಆಫರ್ ಏನಾದರೂ ಹಾಕ್ತಾರೆ, ಚಾಕ್ಲೇಟ್ ಅದು ಇದು ಅಂತೇಳಿ ಚಾಕ್ಲೇಟಿಗೆಲ್ಲ ಹಾಕ್ತಾರೆ. ತಗೊಂಡು ಹೋಗ್ತಾರಲ್ಲ, ತಗೊಂಡು ಹೋಗಿ ತಿಂದರೆ ಮತ್ತು ಎಕ್ಸ್ಪೈರಿ ಆದಮೇಲೆ ಯಾರು ತೊಗೊಂಡು ಹೋಗೋದಿಲ್ಲ, ಬಿಸಾಡ್ತಾರಲ್ಲ. ಹಾಗೆ ಮತ್ತು ನಾವು ಇಲ್ಲಿ ಬಂದದ್ದು ಇಂಥಕ್ಕೆ, ಒಂದು ಹಸ್ಬೆಂಡಿಗೆ ಇನ್ನರ್ ಶರ್ಟ್ ತಗೊಳ್ಳಿಕ್ಕಿತ್ತು. ಈ ಸೆಕೆಗೆ ತುಂಬ ಬಾಡಿ ಸ್ವೆಟ್ ಆಗ್ತದಲ್ಲ, ಹಾಗೆ ಶರ್ಟ್ ಎಲ್ಲ 1-2-3 ತಗೊಳ್ಳುವಂಥ ಕಾಟನ್ ಟೈಪಲ್ಲಿ ಶರ್ಟ್ ಅಲ್ಲ, ಒಳಗೆ ಟೀ ಶರ್ಟ್ ಹಾಕಲಿಕ್ಕೆ ಹಾಗೆ ತಗೊಳ್ಳಿಕ್ಕೆ ಬಂದಿದ್ದೆ. ಒಂದು 2-3 ತಗೊಂಡೆ ನಾನು, ಚೆಂದ ಇತ್ತು, ಕ್ವಾಲಿಟಿ ಎಲ್ಲ ಒಳ್ಳೆದಿತ್ತು, ಕಾಟನ್ ಟೈಪಲ್ಲಿ. ಸೆಕೆಗೆ ಇಳಿತದಲ್ಲ, ಬೆವರಿಗೆಲ್ಲ ಒಳ್ಳೆಯದಾಗ್ತದಲ್ಲ, ಹಾಗೆ 2-3 ಇತ್ತು. ಮೇಲೆ ಲಿಫ್ಟಲ್ಲಿ ಹೋಗಿದ್ವಿ. ಮತ್ತು ನನಗೆ ತುಂಬ ಇಷ್ಟ ಆಗೋದು ಕಿಚನ್ಸ್ ಐಟಮಲ್ಲಿ ಎಲ್ಲ, ಇದು ಸೆರಾಮಿಕ್ ಗ್ಲಾಸ್ ಐಟಮ್ ಎಲ್ಲ ಬರ್ತದಲ್ಲ, ಅದಂದರೆ ನನಗೆ ತುಂಬ ಇಷ್ಟ ಆಗೋದು. ಆದರೆ ಹೆದರಿಕೆ ಅಂದರೆ ಸ್ವಲ್ಪ ಕೆಳಗೆ ಬಿದ್ದರೆ ಹೋಗ್ತದೆ. ಮೊದಲಾದರೆ ನಾನು ಒಬ್ಬಳಲ್ಲ, ನಾನು ಮತ್ತು ಹಸ್ಬೆಂಡ್, ಈಗ ಎಲ್ಲ ಮಗು ಕೆಳಗೆ ತೆಗೆದಾಗ್ತಾನೆ. ಹಾಗೆ ನನಗೆ ಈ ಥರ ಐಟಮ್ ಅಂದರೆ ತುಂಬ ಇಷ್ಟ ಕಿಚನಲ್ಲಿ. ನನಗೆ ಈವನ್ ಕಾಫಿ ಕುಡಿದ್ರೆ ಗ್ಲಾಸ್ ಉಂಟಲ್ಲ, ಗ್ಲಾಸ್ ಐಟಮಲ್ಲಿ ಕಾಫಿ ಕುಡಿದರೆ ತುಂಬ ಇಷ್ಟ ಆಗೋದು. ಕಾಫಿ ಆಗಲಿ ಟೀ ಆಗಲಿ ಎಲ್ಲ ಕುಡಿದರೆ. ಹಾಗೆ ಮತ್ತು ಇಲ್ಲೆಂತ ಇದೆ ಆಲ್ಮೋಸ್ಟ್ ನೋಡಲಿಕ್ಕೆ ಖುಷಿ ಆಗೋದು. ಇದು ಪ್ಲೇಟ್, ಗ್ಲಾಸ್ ಐಟಮ್, ಡೆಕೋರೇಷನ್ ಐಟಮ್, ಇದು ಈ ಮಾಲಲ್ಲಿ ತುಂಬ ಇರ್ತದೆ. ಇದೆಲ್ಲ ನೋಡಿ ಕೆಲವರು ತಗೊಳ್ತಾರೆ ತುಂಬ ಜನ. ಅಂದರೆ ಜಾಗ್ರತೆ ಇರಬೇಕು, ಮಕ್ಕಳು ಸ್ವಲ್ಪ ದೊಡ್ಡದಾದರೆ ತಗೊಳ್ಬೋದು. ಇದೆಲ್ಲ ಕೆಳಗಿಡುವ ಐಟಮ್ ಅಲ್ಲ, ಸ್ವಲ್ಪ ಕೆಳಗೆ ಬೆದೆ ಸಾಕು, ಪುಡಿ ಆಗ್ತದೆ. ಕೆಲವರೆಲ್ಲ ತಗೊಳ್ತಾರೆ. ನಾನು ಇದನ್ನೇ ನೋಡೋದು, ತೆಗೆದು ತಗೊಳ್ಬೇಕಾ ಬೇಡವಾ ಅಂತ. ಆಫರಲ್ಲಿ ಕೂಡ ಇತ್ತು, ಒಂದಕ್ಕೆ ನೋಡಿ ಎಲ್ಲ 4 ದಿರಮ್ಸ್ ಎಲ್ಲ ಹಾಕಿದ್ದಾರೆ ಒಂದೊಂದು ಐಟಮ್ಗೆ, ಒಂದೊಂದು ಪ್ಲೇಟಿಗೆ. ಹಾಗೆಲ್ಲ ಒಂದು ಬೇರೆ ಬೇರೆ ರೀತಿ ರೇಟ್ ಆಗಿರ್ತಾರಲ್ಲ, ಹಾಗೆ ಇದರಲ್ಲಿ ನೋಡಿ ಇದೆಲ್ಲ ಸಲಾಡ್ ಎಲ್ಲ ಕಟ್ ಮಾಡಿ ಇಡ್ಬೋದು. ಇಲ್ಲಾಂದರೆ ಗೆಸ್ಟ್ ಬರುವಾಗ ಅದರಲ್ಲಿ ಎಂಥದ್ದು ಗ್ರೇವಿ ಹಾಕಿ ಕೂಡ ಕೊಡ್ಬೋದು. ಹಾಗೆ
ಇದೆಲ್ಲ ಡೆಕೋರೇಟಿವ್ ಅಲ್ಲ ಇವರದ್ದು ಎಲ್ಲ ಇಲ್ಲಿದೆ ಅರಬಿಕ್ ಅವರದ್ದು ಇದೆಲ್ಲ ಥಿಂಗ್ಸ್. ಎಷ್ಟು ಚೆಂದ ಉಂಟು ನೋಡಿ. ಅದಕ್ಕೂ ನೋಡಲಿಕ್ಕೆ ಇಷ್ಟು ಖುಷಿಯಾಗಿ ತಗೊಳ್ಬೇಕಾಗ್ತದೆ, ಅಷ್ಟು ಎಣಿಸ್ತದೆ ತಗೊಳ್ಬೇಕಂತ. ಮತ್ತೆಲ್ಲ ದೊಡ್ಡ ದೊಡ್ಡದು ಬಿರಿಯಾನಿದು ಪಾತ್ರೆ ಎಲ್ಲ ಉಂಟು ನೋಡಿ, ಎಷ್ಟು ಚೆಂದ ಉಂಟು ನೋಡಿ. ಇದು ಆಲ್ಮೋಸ್ಟ್ ಕೆಲವು ಇಂಡಿಯಾದಿಂದ ಬರ್ತದೇನೋ. ಅಮ್ಮನಿಗೆ ತುಂಬ ಖುಷಿಯಾಗಿದೆ ಈ ಪಾತ್ರೆ ಎಲ್ಲ ನೋಡುವಾಗ. ಅವರಿಗೆ ಪಾತ್ರೆ, ವೆಜಿಟೇಬಲ್ಸ್ ಮತ್ತು ಫಿಶ್ ಐಟಮ್ ಇದೆಲ್ಲ ನೋಡುವಾಗ ಖುಷಿಯಾಗೋದು. ಮಾರ್ಕೆಟಿಗೆಲ್ಲ ನೋಡಲಿಕ್ಕೆ ತಗೊಳ್ಳೋದಿಲ್ಲ, ನೋಡಲಿಕ್ಕೆ ಖುಷಿಯಾಗೋದು ಅವರಿಗೆ. ಇದೆಲ್ಲ ನೋಡಿ ಎಷ್ಟು ಪಾತ್ರೆ ಎಲ್ಲ ಎಷ್ಟು ಚೆಂದ ಉಂಟು ಗೊತ್ತುಂಟು. ಪಾತ್ರೆ ಎಲ್ಲ ತಿಕ್ ಕೂಡ ಉಂಟು, ತಿಕ್ನೆಸ್ ಕೂಡ ಒಳ್ಳೆಯದುಂಟು. ನಮ್ಮ ಕಣ್ಣು ಬಿದ್ದದ್ದು ಇದಕ್ಕೆ, ಇದು ಇಡ್ಲಿ ಪಾತ್ರೆಗೆ. ಇದರಲ್ಲಿ ನೋಡಿ ಎಷ್ಟು ಚೆಂದ ಗೊತ್ತು. ನಾನು ಓಪನ್ ಮಾಡಿದೆ, ಎಷ್ಟು ಉಂಟು ನೋಡಿ, ಎಷ್ಟು ಇದರಲ್ಲಿ ಇಡ್ಲಿ ಮಾಡ್ಬೋದು. ನಮ್ಮ ಮನೆಯಲ್ಲಿ ಉಂಟು. ಅಮ್ಮ ಹೇಳು ತಗೊಂಡು ಯಾಕೆ ಅಂತ ತಗೊಂಡು, ನಾವು ಇರೋದೇ ಇಬ್ಬರು, ಯಾಕೆ ಅಂತ ತಗೊಳ್ಳೋದು. ಇದು ನೋಡಿ ಎಷ್ಟು ಉಂಟು ನೋಡಿ, 1 2 3 6 6 2 6 18 ಏನಾಗ್ತದೆ ಹಾಗಾದರೆ. ನಮ್ಮದ್ರಲ್ಲಿ ಇರೋದು 9 ನೋಡಿ, ಎಷ್ಟು ಚೆಂದ ಉಂಟು ನೋಡಿ. ಇದಕ್ಕೆ ಎಷ್ಟು ರೇಟ್ ಅಂತ ನನಗೆ ನೆನಪಿಲ್ಲ, ತುಂಬ ಟೈಮ್ ಆಯ್ತಲ್ಲ ಇದು ವೀಡಿಯೋ ಮಾಡಿ. ಎಷ್ಟು ರೇಟ್ ಅಂತ ಗೊತ್ತಿಲ್ಲ. ಅಮ್ಮನಿಗೆ ಅದು ತುಂಬ ಇಷ್ಟ ಆಯ್ತಿದ್ದು. ಇಲ್ಲಿ ತಗೊಳ್ಳೋದು ಎಂತ ಮಾಡಿದೆ ನನಗೆ ಅಂತ ಪಾತ್ರೆ ಇದ್ದಷ್ಟು ಹೆದರಿಕೆ. ಇನ್ನೆಲ್ಲ ನಾವು ಎಷ್ಟು ದಿವಸ ಇಲ್ಲಿರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲಲ್ಲ. ಹೋಗುವಾಗ ಎಲ್ಲ ಇಲ್ಲಿ ಬಿಸಾಡಿಯೇ ಹೋಗಬೇಕು, ತಗೊಂಡು ಹೋಗ್ತದೆ. ಆದರೆ ಇಲ್ಲಿಂದ ತಗೊಳ್ಳಿಕ್ಕೆ ನಮಗೆ ಕಾರ್ಗೋ ಬೇಕು, ಕಾರ್ಗೋಕ್ಕೆ ಕೊಡಬೇಕು. ಆ ಕಾರ್ಗೋ ಕೊಡುವ ಥಿಂಗ್ಸ್ ಎಷ್ಟು ನಾವು ರೇಟ್ ಕೊಡ್ತೇವೆ ಅದು ಊರಲ್ಲಿ ತಗೊಳ್ಬೋದು ಆ ರೇಟಲ್ಲಿ. ಹಾಗೆ ಇದೆಲ್ಲ ಇದು ಪ್ಲೇಟ್, ಟಿಫಿನ್ ಬಾಕ್ಸ್ ಎಲ್ಲ ಇದೆ, ತುಂಬ ಚೆಂದ ಇದೆ. ಇಡ್ಲಿ ತಟ್ಟೆ ಕೂಡ ಸಿಗ್ತದೆ ನಮಗೆ, ನಾರ್ಮಲ್ ಸೈಜ್ ಉಂಟಲ್ಲ ಸಣ್ಣ ಸಣ್ಣದು, ಅದು ಕೂಡ ಸಿಗ್ತದೆ. ನಾನು ಅವಾಗಿನ ಊರಲ್ಲಿ ಬರುವ ತಂದಿದ್ದೆ, ಒಂದು 6 ತಂದಿದ್ದೆ ಇಡ್ಲಿ ತಟ್ಟೆ. ಸುಮಾರು ಅದು ನಾನು ಇಲ್ಲಿಗೆ ಎಂಟ್ರಿ ಬರುವಾಗ, ದುಬೈಗೆ ಬರುವಾಗ ತಗೊಂಡದು ಅದೇ ಉಂಟು. ನನಗೆ ಇಷ್ಟ ಆಗೋದು ಈ ಪ್ಲೇಟ್ ಸಣ್ಣ ಸಣ್ಣದು. ಅದೆಲ್ಲ ಹುಡುಗಿರಿಗೆ ಅಷ್ಟೇ. ಕಿಚನಿದ್ದೆಲ್ಲ ಐಟಮ್ ಅಂದರೆ ತುಂಬ ಖುಷಿಯಾಗೋದು. ಇದು ನೋಡಿ ಅಮ್ಮ ಹೇಳೋದು ಪಾತ್ರೆ ತಿಕ್ಕಿ ಎಷ್ಟು ಚೆಂದ ಉಂಟು ನೋಡಿ ಅಂತ. ಇದೆಲ್ಲ ಎಂತ ಗೊತ್ತುಂಟ, ಎಂತ ದೊಡ್ಡ ದೊಡ್ಡದು ಫಂಕ್ಷನ್ ಇರುವವರಿಗೆಲ್ಲ ಒಳ್ಳೆಯದು ತಗೊಳ್ಬೋದು. ಊರಲ್ಲೆಲ್ಲ ಹಾಕ್ತಾ ಇರ್ತದಲ್ಲ, ಅದು ಕೂಡ ನಮ್ಮ ಮನೇಲಿ ಎಂತ ಆದರೂ ಇರ್ತದೆ. ನಮ್ಮ ಮನೆಯಲ್ಲೇ ಜನ ಜಾಸ್ತಿ, ತಾಯಿ ಮನೆಯಲ್ಲಿ. ಹಾಗೆ ನೋಡಿ ಅಮ್ಮ ಇದರಲ್ಲಿ ಒಂದು ಇದು ಅಂತ ಅವರಿಗೆ ರೋಟಿ ಮಾಡ್ತೇವಲ್ಲ ಗೋಧಿದ್ದು, ಅದಕ್ಕೆ ಒಂದು ಇದು ಬೇಕಂತೆ, ಇದು ಸೌಂಡ್ ಬೇಕಂತೆ. ಹಾಗೆ ಇದು ಡಬ್ಬ ಎಲ್ಲ. ನಾನು ಮತ್ತು ನನ್ನ ಕನ್ನಡ ಸ್ವಲ್ಪ ಕರೆಕ್ಟ್ ಇರಲಿಕ್ಕಿಲ್ಲ, ಯಾಕಂದರೆ ನಮ್ಮ ಮ್ಯಾಂಗ್ಳೂರು ಕನ್ನಡ ಹೀಗೇ ಆಗೋದು. ಕನ್ನಡ ತುಳು ಮಿಕ್ಸ್ ಮಾತಾಡುವವರಿಗೆ ಹೀಗೇ ಆಗೋದು. ಅಂದರೆ ಪರ್ಫೆಕ್ಟ್ ನಾವು ಕನ್ನಡ ಮಾತಾಡಲಿಕ್ಕೆ ಆಗೋದಿಲ್ಲ. ಎಂಥದ್ದು ಸ್ವಲ್ಪ ಮಿಕ್ಸ್ ಆಗಿರ್ತದೆ, ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ನನ್ನ ಕನ್ನಡ ನೋಡಿ ನಗಡೋದು ಬೇಡ ನೀವು. ನೈಫ್ ಉಂಟು ಮನೆಯಲ್ಲ, ಬೇಡ. ಸುಮಾರು ಉಂಟು ನೈಫ್ ಎಲ್ಲ ತಂದದ್ದು. ಅದನ್ನು ತೆಗೆದಿಡ್ದಿಗೆ ತುಂಬ ದೊಡ್ಡ ಟಾಸ್ಕ್ ಆಗ್ತದೆ. ಎಂದು ಕೈ ಹಾಕ್ತಾನಲ್ಲ ಅಂತ ಹೆದರಿಕೆ. ಹಾಗೆ ಕುಕ್ಕರಲ್ಲಿ ನೋಡಿ ಈ ಥರ ಸುಮಾರು ಬೇರೆ ರೀತಿ ಕುಕ್ಕರೆಲ್ಲ ಇದೆ. ಆ ಸೈಡಲ್ಲಿದ್ದದ್ದು ನಮ್ಮ ಮನೆಯಲ್ಲಿದೆ. ಇದೆಲ್ಲ ನಾರ್ಮಲ್ ನೋಡಿದ್ದೇನೆ ನಾನು. ಇನ್ನೊಂದು ಉಂಟಲ್ಲ ಅಲ್ಲಿ, ಅದು ನಾನು ನೋಡಲಿಲ್ಲ ಕುಕ್ಕರ್. ಹಾಗೆ ಇಲ್ಲಿಂದ ಬೇಗ ಹೋಗುವ ಅಂತ, ಇಲ್ಲಿಂದ ಏನು ತಗೊಳ್ಳಿಲ್ಲಲ್ಲ. ನಾನು ಅದೇ ಹೇಳಿದೆ, ಏನು ಶರ್ಟ್ ತೊಗೊಳ್ಳಿಕ್ಕಿತ್ತು. ಬಂದದ್ದು ನಾನು ಸ್ವಲ್ಪ ದೂರ ಹೋಗಿ ಶಾಪ್ ಮಾಡುವ ಅಂತ. ಬಟ್ ನನಗೆ ಈಗ ಬೇಕಾದದ್ದೆಲ್ಲ ಸಿಗಲಿಲ್ಲ. ಇದು ನಾನು ಹಸ್ಬೆಂಡ್ ಹತ್ರ ಮಾತಾಡೋದು. ಅವ್ರು ಹೇಳೋದು, ನೀನದು ವೀಡಿಯೋ ತೆಗಿತಿದ್ದೀಯ ಅಂತ ನನಗೆ ಹೇಳೋದು. ಅವರಿಗೆ ನಾನು ವೀಡಿಯೋ ತೆಗೆದದ್ದು ಗೊತ್ತಿಲ್ಲ. ಹಾಗೆ ನನ್ನ ಮಗ ಕೆಳಗೆ ರಿಪೇರಿ ಮಾಡ್ತಾ ಇದ್ದಾನೆ ಕೂತ್ಕೊಂಡೆಲ್ಲ, ಕೇಳೋದಿಲ್ಲ. ಹಾಗೆ ಒಂದು ಎಂಥದ್ದು ಸಿಕ್ಕಿತ್ತು ಕೈಗೆ, ಅಲ್ಲಿ ಕೂತ್ಕೊಂಡು ರಿಪೇರಿ ಮಾಡ್ತಿದ್ದಾನೆ. ಮತ್ತು ಆಯ್ತು ಅಂತೇಳಿ ಅವನನ್ನು ಅಲ್ಲಿಗೆ ಬಿಟ್ಟೆ. ಎಲ್ಲ ನಮ್ಮ ಇಂಡಿಯಲ್ಲಿ ಸಿಗುವ ಥಿಂಗ್ಸ್ ಎಲ್ಲ ಇಲ್ಲಿ ಸಿಗ್ತದೆ, ಏನು ಸಿಗೋದಿಲ್ಲ ಎಂತ ಇಲ್ಲ, ಎಲ್ಲ ಸಿಗ್ತದೆ. ನಾವು ಆ್ಯಕ್ಚುಲಿ ಒಂದು ಹೀಗೆ ಎಂತ ಹೇಳ್ತೇವೆ, ಎಲ್ಲ ಗಿಫ್ಟ್ ಸೆಂಟರ್, ಡಿಸ್ಕೌಂಟ್ ಸೆಂಟರ್, ಡೇ ಟು ಡೇ ಹಾಗೆಲ್ಲ ಹೋದರೆ ಏನು ಬೇಕೋ ಅದೆಲ್ಲ ಸಿಗ್ತದೆ, ಮನೆಗೆ ಬೇಕಾದದ್ದೆಲ್ಲ. ಹಾಗೆ ಎಷ್ಟು ಚಂದ ಮಾಡಿ ಸೆಟ್ ಮಾಡಿರ್ತಾರೆ ಗೊತ್ತುಂಟ. ನನ್ನ ಮಗ ಹೂವು ಎಲ್ಲ ಅದರಲ್ಲೆಲ್ಲ ಭಾರಿ ಇಷ್ಟ ಅವನಿಗೆ. ಅದೆಲ್ಲ ನೋಡ್ತಾ ಇರ್ತಾರೆ ಮನೆಯಲ್ಲಿ ಕೂಡ, ಎಂಥ ಟಿ ವಿಯಲ್ಲಿ ಹಾಕಿದರೆ. ಮತ್ತು ನಾವು ಇಲ್ಲಿ ತಿಂಡಿ ತಗೊಳ್ಳಿಗೆ ಹೋಗುವಾಗ ನನ್ನ ಇಷ್ಟದ್ದು ಸಿಕ್ಕಿತ್ತು ಅವತ್ತು. ನನಗೆ ಯಾವಾಗಲೂ ಇಷ್ಟ ಇದು ಪಂಜಾಬ್ ಸಮೋಸ, ನನ್ನ ಫೇವ್ರೇಟ್. ಆನಿಯನ್ ಸಮೋಸ ಅಲ್ಲ, ಪಂಜಾಬ್ ಸಮೋಸ. ನಾನು ಡೆಲಿವರಿ ಆಗುವಾಗ ಮೊದಲು ಒಂದು ತಿಂದು ಹೋಗಿದ್ದೆ ಡೆಲಿವರಿ ಟೈಮಲ್ಲಿ. ಅದಕ್ಕೆ ಅದೇ ನನಗೆ ಜೋರು ಹಸಿವಾಗಿದೆ. ಎಂತ ಬೇಕು ಕೇಳಿ, ನನಗೆ ಒಂದು ಸಮೋಸ, ಆಲೂ ಸಮೋಸ ಬೇಕಂದರೆ ಪಂಜಾಬ್ ಸಮೋಸ. ಮತ್ತು ಅದು ತೆಗೆದುಕೊಟ್ರು. ಮತ್ತು ಇಲ್ಲಿ ಎಂತ ಬ್ಯಾಗೆಲ್ಲ ನೋಡಿ, ಡ್ರೆಸ್ ಎಲ್ಲ ನಾನೆಲ್ಲ ತಗೊಳ್ಳಿದ್ದೆ. ನನಗೆ ಇಷ್ಟ ಆದರೆ ತಗೊಳ್ತೇನಲ್ಲ, ನಾನು ಯಾವಾಗಲೂ ಹೇಳ್ತೇನೆ, ನನಗೆ ಇಷ್ಟ ಆದರೆ ಮಾತ್ರ ನಾನು ಎಂತ ತಗೊಂಡು ಹೋಗ್ತೇನೆ. ಬೇಡ ಅಂದರೆ ನಾನು ಬಿಲ್ಕುಲ್ ತಗೊಳ್ಳುವಲ್ಲ, ಎಲ್ಲ ಅಲ್ಲೇ ಬಿಟ್ಟು ಹೋಗ್ತೇನೆ. ಹಾಗೆ ಅಲ್ಲಿಂದ ಮತ್ತೆ ಇನ್ನೊಂದು ಮಾಲಿಗೆ ಬಂದೆ. ಇನ್ನೊಂದು ಮಾಲಲ್ಲಿ ಅಂದರೆ ನನಗೆ ಒಂದು ಇದು ಬೇಕಿತ್ತು, ಪಾಯಸ ಮಾಡಲಿಕ್ಕಿತ್ತಲ್ಲ ಬರ್ತ್ಡೇ ಟೈಮಲ್ಲಿ. ಹಾಗೊಂದು ಬೆಲ್ಲ ಬೇಕಿತ್ತು. ಮತ್ತು ನನ್ನ ಹಸ್ಬೆಂಡ್ ಸ್ಪೆಷಲಿ ಹೋಗಿ ನೋಡೋದು ಎಂತ ಗೊತ್ತುಂಟು, ಅವಲಕ್ಕಿ. ಎಲ್ಲ ಮಾಲಲ್ಲಿ ಹೋಗೋದು ನೋಡೋದು ಒಂದೇ ಕೆಲಸ ಅವರಿಗೆ. ಅವಲಕ್ಕಿ ಉಂಟು ಅವತ್ತು ಅವಲಕ್ಕಿ ಇರಲಿಲ್ಲ, ಅವಲಕ್ಕಿ ಸಿಗಲಿಲ್ಲ. ಇದು ನನ್ನ ಸೊಸೆ ಇದ್ದಾಳೆ, ಅವಳಿಗೆ ಪೆನ್ಸಿಲ್
ಆ ಕಲರ್ ಪೆನ್ಸಿಲ್, ಮೇಕಪ್ ಬಾಕ್ಸ್ ಯಾವಾಗಲೂ ಹೇಳ್ತೀನಿ ಮಮ್ಮ ಮೇಕಪ್ ಬಾಕ್ಸ್ ತನ್ನಿ ಅಂತ. ಅವಳಿಗೆ ಮೇಕಪ್ ಬಾಕ್ಸ್ ಅಂದರೆ ಅದಕ್ಕೆ ಡಾಲಿಗೆಲ್ಲ ಹಾಕ್ತಾಳಲ್ಲ, ಅದಕ್ಕೆ ಹಾಕ್ಲಿಕ್ಕೆ ಯಾವಾಗ ಕಾಲ್ ಮಾಡಿ ನೀನು ಎಲ್ಲಿ ತಂದಿದ್ದೀನಿ ನನಗೆ ಇಲ್ಲಿ ತೋರಿಸು ಅಂತ ಯಾವಾಗಲೂ ಅದೇ ಹೇಳ್ದೆ ಅವಳು. ಇದೆಲ್ಲ ಕೇಕ್ ಇಡ್ತಾರೆ ಅಂದರೆ ಮಾಡಿಡ್ತಾರೆ. ಈಗ ಈದ್ ಟೈಮ್ ಎಲ್ಲ ರಜೆಯಲ್ಲಿರುವ ಕೆಲವರು ಈದ್ ಸೆಲೆಬ್ರೇಷನ್ ಮಾಡ್ತಾರಲ್ಲ, ಹಾಗೆ ಕೆಲವರು ತಗೊಂಡು ಹೋಗ್ತಾರೆ. ನಟ್ಸ್ ಎಲ್ಲ ನೋಡಿ ಎಷ್ಟು ಚೆಂದ ನಾವು ಅಂದರೆ ಗೊತ್ತುಂಟಲ್ಲ, ನಟ್ಸಲ್ಲಿ ಕೂಡ ಸ್ವಲ್ಪ ಡ್ಯಾಮೇಜ್ ಇದೆ, ಅದಕ್ಕೆ ಬೇರೆ ರೇಟ್. ಇವರು ಎಲ್ಲ ಕ್ಲೀನ್ ಇದೆ ಅದಕ್ಕೊಂದು ರೇಟ್, ಹಾಗೆ ಹಾಕ್ತಾರೆ. ಇದೆಲ್ಲ ತಗೊಳ್ತಾರೆ. ಇದು ಅಂತೇಳಿ ಚಕ್ಲಿ ಇದೆಲ್ಲ ನೋಡಿ ನನ್ನ ಮಗ ಅಲ್ಲಿ ಅವನಿಗೆ ಕೈಗೆ ಸಿಕ್ಕಿದೆ. ಈಗೆಲ್ಲ ಐಟಮ್ ಎಲ್ಲ ಕೈಗೆ ಸಿಗ್ತದೆ. ಇದು ನೋಡಿ ರೈಸ್, ನಮ್ಮ ಕುಚ್ಚಲಕ್ಕಿ ಎಷ್ಟು ಉಂಟು ನೋಡಿ. ಇದಕ್ಕೆ ಇಲ್ಲಿ ಮಟರ್ ರೈಸ್ ಅಂತ ಹೇಳ್ತಾರೆ, ಪಾಲಕ್ಕಾಡ್ ಮಟರ್ ರೈಸ್ ಅಂತ ಹೇಳ್ತಾರೆ. ಇದರಲ್ಲಿ ಕೂಡ ತುಂಬ ಬಗೆ ಇರ್ತದೆ ಈ ರೈಸ್. ಇದರಲ್ಲಿ ಇಡ್ಲಿ ರೈಸ್ ಇರ್ತದೆ, ಬಿರಿಯಾನಿ ರೈಸ್, ಇದೆಲ್ಲ ರೈಸ್. ಇಡ್ಲಿ ರೈಸ್ ಇಲ್ಲಿ ತುಂಬ ಜನ ಇವರೆಲ್ಲ ಕೇರಳ ಮತ್ತು ತಮಿಳ್ನಾಡಲ್ಲ ತುಂಬ ತಗೊಂಡು ಹೋಗ್ತಾರೆ. ಇಲ್ಲಿದು ಮ್ಯಾನೇಜರ್ ಬಂದು ಅವನು ಎತ್ತಿ ಹಿಡ್ಕೊಂಡ್ರು, ಎಂತ ಮಾಡಲಿಲ್ಲ, ಇವನನ್ನು ಬಿಡಬೇಕಂತ ಇವನು ಪೋಖ್ರಿ ಮಾಡ್ತಿದ್ದ ಹಾಗೆ. ಮತ್ತು ಮೊನ್ನೆ ನೆಕ್ಸ್ಟ್ ಹೋಗಿದ್ದೆ ಅಲ್ಲಿದ್ದು ಮ್ಯಾನೇಜರ್ ಇವರನ್ನು ಓಡೆ ಕರ್ಕೊಂಡು ಹೋಗಿ ದೊಡ್ಡದೊಂದು ಡಾಲ್ ಕೊಟ್ಟಿದ್ರು, ಮಂಕಿದ್ದು ದೊಡ್ಡ ಡಾಲ್, ದೊಡ್ಡದು ತುಂಬ ಒಳ್ಳೆದಿತ್ತು. ಇವರನ್ನು ನೋಡಿ ಕೊಟ್ಟಿದ್ದರು ಮನೆಗೆ ತಗ ಗಿಫ್ಟ್ ಅಂತೆ ಅವನಿಗೆ ಕೊಟ್ಟಿದ್ದರು. ಮತ್ತು ಅಲ್ಲಿಂದ ಬಂದ ಮೇಲೆ ಎಂತಾದರೂ ಒಂದು ತಿನ್ನುವಂತ ಬೇಗ ಮಾಡುವಂತ. ಆ್ಯಕ್ಚುಲಿ ನಾನು ಪೊಟೆಟೊ ಮೊದಲೇ ಬೇಯಿಸಿ ಇಟ್ಟಿದ್ದೆ, ನಾನು ಮಾಡುವ ಏನಾದರೂ ಅಂತ ರೆಸಿಪಿ. ಇದಕ್ಕೆ ಸ್ವಲ್ಪ ನಾನು ಹಿಟ್ಟು ಮತ್ತು ಜೀರಿಗೆ, ಉಪ್ಪು, ಎಣ್ಣೆ ಹಾಕಿ ಮಿಕ್ಸ್ ಮಾಡಿಟ್ಟೆ. ಇದು ಒಂದು ಸ್ವಲ್ಪ ಹದ ಬರಲಿ ಅಂತ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟೆ. ಸಿಂಪಲ್ ರೆಸಿಪಿ, ಯಾರಿಗೂ ಮಾಡ್ಬೋದು. ಒಂದು ಎಕ್ಸ್ಟ್ರಾ ಕೆಲಸ ಅಂದರೆ ಪೊಟೆಟೊ ಬೇಯಿಸಿಡೋದು ಅಷ್ಟೇ, ಒಂದು ಎಕ್ಸ್ಟ್ರಾ ಕೆಲಸ, ಮತ್ತೆಂತ ಇಲ್ಲ ಇದರಲ್ಲಿ ಎಕ್ಸ್ಟ್ರಾ ಕೆಲಸ. ಹಾಗೆ ಇದು ಆಗನೇ ಮಾಡ್ಬೋದು, ಏನು ಅದಕ್ಕೇನು ಟೈಮ್ ಇಡಬೇಕಾಗಿ ಏನಿಲ್ಲ, ಸ್ವಲ್ಪ ಆಗನೇ ಮಾಡ್ಬೋದು ನಾವು. ಸ್ವಲ್ಪ ಪಾತ್ರೆಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಇದಕ್ಕೆ ಕಾಯಿ ಮೆಣಸು ಹಾಕಬೇಕು. ಅದರಿಂದ ನಾನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಏನು ಹಾಕಿದ್ದಂದರೆ, ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಧನಿಯಾ, ಕೊತ್ತಂಬರಿ ಮತ್ತು ಜೀರಾ ಕ್ರಷ್ ಮಾಡಿ ಹಾಕಿದೆ. ತುಂಬ ಇದು ಮಾಡೋದು ಬೇಡ, ಪೇಸ್ಟ್ ಮಾಡೋದು ಬೇಡ, ಸ್ವಲ್ಪ ಸಾಕು ಕ್ರಷ್ ಮಾಡಿ ಹಾಕಬೇಕು. ಅಂದರೆ ಅದರ ಸ್ಮೆಲ್ ಎನ್ಹ್ಯಾನ್ಸ್ ಆಗ್ತದೆ, ಒಳ್ಳೆ ಸ್ಮೆಲ್ ಬರ್ತದೆ ಇದಕ್ಕೆ. ಹಾಗೆ ಅದು ಹಾಕಿ ಅದೆಲ್ಲ ನಾನು ಸ್ವಲ್ಪ ಮಾಡಿದ್ದು, ಅದೆಲ್ಲ ಸ್ವಲ್ಪ ನೋಡಿ ಹಾಕಿಬಿಟ್ಟೆ. ಅದಕ್ಕೆ ಮತ್ತು ಅದಾದಮೇಲೆ ಆನಿಯನ್ ಎಲ್ಲ ಹಾಕಿ ಒಂದು ಸ್ವಲ್ಪ ಸ್ಮೆಲ್ ಎಲ್ಲ ಹಸಿ ಸ್ಮೆಲ್ ಹೋಗಬೇಕು, ಒಳ್ಳೆ ಫ್ರೈ ಮಾಡಬೇಕು. ಹಸಿ ಸ್ಮೆಲ್ ಹೋಗೋ ತನಕ ಒಳ್ಳೆ ಫ್ರೈ ಮಾಡಿದರೆ ತುಂಬ ಚೆಂದ ಆಗ್ತದೆ ರೆಸಿಪಿ ಇದು. ಮತ್ತು ಇದಕ್ಕೆ ಸ್ವಲ್ಪ ಪೊಟೆಟೊ ಉಂಟಲ್ಲ ಬೇಯಿಸಿದ, ಅದನ್ನು ಈ ರೀತಿ ಹಾಕಬೇಕು. ಈ ರೀತಿ ಹಾಕಿ ಅಂದರೆ ಅದು ತುಂಬ ಟೇಸ್ಟ್ ಆಗ್ತದೆ. ಅಂದರೆ ಪೊಟೆಟೊ ನಾವು ಹೀಗೆ ಬೇಯಿಸಿ ಮಾಡೋದಕ್ಕಿಂತ ಇದು ಕೂಡ ಒಳ್ಳೆ ಟೇಸ್ಟ್ ಬರ್ತದೆ. ಇದು ಮತ್ತು ನಮಗೆ ಫಿಲ್ ಮಾಡಲಿಕ್ಕೆ ಕೂಡ ತುಂಬ ಈಸಿ ಆಗ್ತದೆ. ಈ ಥರ ಇದರಲ್ಲಿ ಎಂತ ನಮಗೆ ಗಂಟು ಸಿಗೋದಿಲ್ಲಲ್ಲ, ಹಾಗೆ ಸ್ವಲ್ಪ ಮೆಣಸಿನ ಹುಡಿ ಎಲ್ಲ ಹಾಕಿದೆ. ಖಾರ ಕಡಿಮೆ ಇತ್ತು, ಸ್ವಲ್ಪ ಖಾರ ತಿನ್ನಬಾರ್ದು ಬಿಸಿಲಿಗೆ, ಕಡಿಮೆ ತಿನ್ನಬೇಕು. ಸ್ವಲ್ಪ ಖಾರ ಹಾಕಿದೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ನಂತರ ಒಂದು ಪ್ಯಾನಲ್ಲಿ ಎಣ್ಣೆ ಎಲ್ಲ ಹಾಕಿ ಇನ್ನು ಅದಕ್ಕೆ ಚಪಾತಿ ಥರ ಇದು ಮಾಡಬೇಕು. ರೌಂಡ್ ಎಲ್ಲ ಮಾಡಿ ಅದಕ್ಕೆ ಈ ಮಸಾಲ ಉಂಟಲ್ಲ ಅದನ್ನು ಹಾಕಿ ಅದನ್ನು ಫಿಲ್ ಮಾಡಿ ಮತ್ತೆ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡಬೇಕು. ನಾನು ಒಮ್ಮೆಲೆ ಎಣ್ಣೆಯಲ್ಲಿ ಬಿಟ್ಟೆ, ಸ್ಪೇಸ್ ಇತ್ತಲ್ಲ ಒಂದೊಂದು ಬೇಡ ಮಾಡೋದು ಅಂತ ಎಲ್ಲ ಒಮ್ಮೆಲೆ ಹಾಕಿಬಿಟ್ಟೆ ಎಲ್ಲ ಅದು. ಮತ್ತು ನಾವು ಹಿಟ್ಟು ಹಾಕಿ ಲಟ್ಟಿಸ್ಬೇಕಂತಿಲ್ಲ. ಈಗ ಸ್ವಲ್ಪ ಎಣ್ಣೆ ಹಾಕಿ
ಲಟ್ಟಣಿಗೆ ಇದೆಲ್ಲ ಹಾಕಿ ಎಣ್ಣೆ ಹಾಕಿ ಮತ್ತು ಈ ಥರ ಕೂಡ ಮಾಡ್ಬೋದು. ಅದರಲ್ಲಿ ಎಂತ ಹೇಳ್ತಾರೆ, ಒಳ್ಳೆಯದಾಗ್ತದೆ, ಅದರಲ್ಲಂಥ ಪ್ರಾಬ್ಲಮ್ ಇಲ್ಲ. ಈ ಥರ ಕೂಡ ಮಾಡಿಡ್ಬೋದು. ಹಾಗೆ ಇದು ಕೂಡ ಈಸಿ ಆಗ್ತದೆ. ನಮ್ಮ ಕೈಗೆಲ್ಲ ಹಿಟ್ಟೆಲ್ಲ ಹಿಡಿಕೊಳ್ಳೋದಿಲ್ಲ. ಮತ್ತು ಎಣ್ಣೆ ಉಂಟದಲ್ಲ, ಎಣ್ಣೆ ಫ್ರೈ ಮಾಡ್ತೇವಲ್ಲ, ಅಲ್ಲಿ ತಳದಲ್ಲಿ ಹಿಟ್ಟೆಲ್ಲ ಅಲ್ಲಿ ಇರ್ತದಲ್ಲ, ಹಾಗೆಲ್ಲ ಇಡುವುದಿಲ್ಲ. ಹೀಗೆ ಮಾಡಿದರೆ ನಾರ್ಮಲಾಗಿ ಒಳ್ಳೆಯದಾಗಿ ಎಣ್ಣೆ ಏನು ಅಷ್ಟು ಗಲೀಜು ಕೂಡ ಆಗೋದಿಲ್ಲ. ಹಾಗೆ ಒಂದು 5-6 ಮಾಡಿ ಇಟ್ಟೆ. ಇದನ್ನು ಎಲ್ಲ ಒಮ್ಮೆಲೆ ಹಾಕಿಬಿಟ್ಟು, ಇದು ಒಂದೊಂದು ಹಾಕಿದರೆ ಕಿರಿಕಿರಿ ಆಗ್ತದಲ್ಲ, ಒಮ್ಮೆಲೆಲ್ಲ ಹಾಕಿಬಿಟ್ಟೆ. ನಂತರ ತುಂಬ ಒಳ್ಳೆಯದಾಗಿದೆ ಟೇಸ್ಟ್. ಎಂಥ ಮಸಾಲೆ ಎಲ್ಲ ಅಷ್ಟು ಇಲ್ಲಲ್ಲ, ಸ್ವಲ್ಪ ಸ್ವಲ್ಪ ಮಸಾಲೆ ಹಾಕಿ ಮಾಡೋದು ನಾನು. ಹಾಗೆ ನನಗೆ ತುಂಬ ಮಸಾಲೆ ಐಟಮ್ ಎಲ್ಲ ಇಷ್ಟ ಆಗೋದಿಲ್ಲ, ಸ್ವಲ್ಪ ಸ್ವಲ್ಪ ಹಾಕಬೇಕು, ಟೇಸ್ಟ್ ಆಗ್ತದೆ. ಹಾಗೆ ಮಾಡಿ ಮತ್ತು ಎಂತ ಚಹಾ ಮಾಡಿದೆ. ಚಹಾ ಮಾಡಿ ಅದಕ್ಕೆ ಇದು ಸ್ನ್ಯಾಕ್ಸ್ ಎಲ್ಲ ಇತ್ತಲ್ಲ, ಇದನ್ನೆಲ್ಲ ತಿಂದು ಒಳ್ಳೆಯದಾಗಿತ್ತು. ತುಂಬ ಟೇಸ್ಟ್ ಆಗ್ತದೆ. ಒಮ್ಮೆ ಟ್ರೈ ಮಾಡಿ ಬೇಕಾದರೆ. ನಾರ್ಮಲ್ ಇದರಲ್ಲಿ ಅದೇ ಹೇಳಿದೆ, ಅಂದರೆ ಒಂದು ಎಕ್ಸ್ಟ್ರಾ ಅಂದರೆ ನಾವು ಪೊಟೆಟೋವನ್ನು ಸ್ಮ್ಯಾಶ್ ಮಾಡಿ ಹಾಕೋದು, ಅದೇ ಸ್ಪೆಷಲ್ ಅಷ್ಟೇ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ವಿಡಿಯೋದ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್, ಟೇಕ್ ಕೇರ್.